ಭೀಮ್, ಜೈ 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 ಭೀಮ್. ಇವತ್ತು ಹುಟ್ಟಿದಬ್ಬನ ಆರ್ಥಿಕ ಶುಭಾಶಯಗಳು. 134 ವರ್ಷ ಬಾಬಾ ಅಂಬೇಡ್ಕರ್ ಸಮಾಧಿ ಹುಟ್ಟಿದ್ದು ಈ ರಸ್ತೆಯಲ್ಲಿ ಒಂದು ನಿಮಿಷ ಎಲ್ಲ ಕೊಟ್ಕೊಂಡ್ರೆ ಮನೆ ಮಾತಾಡೋದು ಬರೇನೆ ನಮ್ಮ ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಾವು ತೆಗೀರಿ. ಯಾವ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ನಾವು ಹಿಂಗೆ ಮಾಡ್ತೀವಿ ಅಂತ ನಮ್ಮ ಕಾರ್ಯಕ್ರಮ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಎಂದನ್ನ ಕಾರ್ಯಕ್ರಮ ತೋರಿಸಿ ಮತ ಕೇಳಿದಾರ? ಬರೀ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರಿಗೆ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ಅವ್ರ ಸಂವಿಧಾನನೇ ಬದಲಾವಣೆ ಮಾಡೋರು ಅಂದ್ರೆ ಅವ್ರು ಎಂತ ಇರ್ಬೋದು ಅಂತ ನೀವೆಲ್ಲ ಅರ್ಥ ಮಾಡಬೇಕು. ದಯಮಾಡಿ ನಿಮ್ಮಲ್ಲಿಗೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಂದು ಜಾತಿ ಬೀಜ ಬಿಟ್ಟು ಅವ್ರು ನಮ್ಮನ್ನೆಲ್ಲ ಡಿವೈಡ್ ಮಾಡೋಕ್ಕೆ ಅವ್ರು ಪ್ರಯತ್ನ ಕೊಡ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇದು ಮಾಡೋ ಸಂವಿಧಾನಕ್ಕೆ ವಿರೋಧ ಹೋಗೋಕ್ಕೆ ಸಾಧ್ಯನಾ? ನಾವೆಲ್ಲ ಒಂದೇ, ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು. ಹಾಗಾಗಿ ನಿಮಗೆಲ್ಲ ಇನ್ನೊಂದು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಶುಭಾಶಯನ ಕೋರಿ ನಮ್ಮ ಚಂದ್ರು ಒಟ್ಟಿಗೆ ಒಳ್ಳೇದಾಗಲಿ. ನಮ್ಮ ಆನಂದ ನಾನು ಒಳ್ಳೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂಚೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋದು ಅವ್ರು ನನ್ನ ಬಗ್ಗೆ ಅಭಿಮಾನ ಅಂದರೆ ನಾನು ಓಪನ್ ಆಗಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಎಲ್ಲರೂ ಜೈ ಭೀಮ್ ಅಂತೀನಿ. ಹಾಗಾಗಿ ನಾನು ಭಾಳ ಇಷ್ಟಪಡ್ತಾರೆ ಆನಂದನ. ನೀವು ಏನು ನನ್ನ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಒಂದು ಮಾತಾಡೋಣ. ಚಂದ್ರು ಇರಲಿ, ಯಾರಿರಲಿ, ಕೇಶವ ಇರಲಿ, ಒಂದೇ ಹೇಳೋದು, ನಾನು ಎಲ್ಲಿದ್ರು ನನ್ನಿಂದ ಚಾಮರಾಜಪೇಟೆ ಮತ ಕಾಂಗ್ರೆಸ್ ಸರ್ಕಾರನೇ ಬರೋದು. ಕಾಂಗ್ರೆಸ್ ಸರ್ಕಾರ ಬಂದರೆ ನಾನು ಮಂತ್ರಿ ಆದರೆ ನಾನು ವಸತಿ ಮಂತ್ರಿ ಆಗ್ತೀನಿ ಅಂತ ಭಾಳ ಸತಿ ಹೇಳ್ಕೊಂಡಿದ್ದೀನಿ ನಾನು. ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ನಾನು ವಸತಿ ಮಂತ್ರಿನೇ ಬೇಕಂತ ನಾನು ತಗೊಂಡೆ. ಕಾರಣ ಅಂದರೆ ಬಡವ್ರಿಗೆ ಒಂದು ಮನೆ ಕೊಡ್ಬೋದು ಸಾಧ್ಯ ಆಗ್ತದೆ, ಒಂದು ಸಹಾಯ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ತಗೊಂಡೆ. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂತು ಟೋಟಲ್ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು. ಅದು ಯಾವಾಗ ಸ್ಯಾಂಕ್ಷನ್ ಆಗಿದ್ದು? ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ 15, 16, 17, 18 ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ. ಬಿಜೆಪಿಯವರು ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 47,860 ಮನೆಗಳು. ಅದೆಲ್ಲ ಅಂದರೆ ಒಟ್ಟಾಗಿ 2,30,030 ಮನೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ ಚಂದ್ರು. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಎಷ್ಟು? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. 18% GST ಹಾಕಿ 1,38,000 ವಾಪಸ್ ತಗೊಂತಾರೆ. ಮುಂದೆಯಿಂದ 1 ಲಕ್ಷ ಕೊಡ್ತಾವ್ರೆ, ಹಿಂದೆಯಿಂದ ಏನು ಮಾಡ್ತಾರೆ 1,38,000 ರೂಪಾಯಿ ವಾಪಸ್ ತಗೊಳ್ತಾರೆ. ಹಾಗಾಗಿ ಕೇಂದ್ರ ನಮ್ಮ ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತಗೊಂಡ್ರೆ 3 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಉಳಿಯೋದು ಎಷ್ಟು? 4.5 ಲಕ್ಷ ಉಳಿದಿದೆ. ಬೆನಿಫಿಷಿಯರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಒಟ್ಟಾಗಿ ಸ್ಲಮ್ ಬೋರ್ಡ್ ಮತ್ತು ರಾಜೀವ್ ಗಾಂಧಿ AHP ಸ್ಕೀಮ್ದು 2,30,030 ಮನೆಗೆ 9,000 ಕೋಟಿ ಬೆನಿಫಿಷಿಯರಿ ಕೊಡಬೇಕಾಗಿತ್ತು. ಬೆನಿಫಿಷಿಯರಿ ಕೊಟ್ಟಿರೋದಕ್ಕೆ ಎಷ್ಟು? ಬರೇ 410 ಕೋಟಿ ಕೊಟ್ಟವ್ರೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಆದ್ಮೇಲೆ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗೆ ಹೆಂಗಪ್ಪ ಹೋಗಿ ಹೇಳಿದ್ದು, ಏನಂದ್ರೆ ಈ ಗ್ಯಾರಂಟಿಗಳು ಅವೆಲ್ಲ ಗ್ಯಾರಂಟಿ 8 ಗ್ಯಾರಂಟಿ ತಮಗೆಲ್ಲ 2 ಸಲ ಬರ್ತಾ ಇದೆಯಮ್ಮ, ಬರ್ತಾ ಇದೆಯಾ? ಕೈ ಎತ್ತಿ. ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾದ ದಿನ ಅಂತಂದರೆ ಈ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಾನ ದೊಡ್ಡ ಶಕ್ತಿ, ಅದು ಮಹಾನಾಯಕರು ಹುಟ್ಟಿದಂಥ ದಿನ ಇವತ್ತು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ದಿನ. ಈ ದಿನ ನಮಗೆ ದೊಡ್ಡ ಹಬ್ಬ, ಇಡೀ ದೇಶದಲ್ಲೇ ಹಬ್ಬ, ಇಡೀ ದೇಶದಲ್ಲ ವಿಶ್ವದಲ್ಲೂ ಹಬ್ಬ ಅವತ್ತು. ಯಾಕಂದರೆ ಇವತ್ತಿನ ದಿವಸನ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳಿದ್ದಾರೆ. ಹಾಗಾಗಿ ವಿಶ್ವನೇ ಹೊಗಳುವಂಥ ಒಂದು ಏಕೈಕ ನಾಯಕ ಅಂತಂದರೆ ಅದು ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ಜನ್ಮ ದಿನಾಚರಣೆ ಇವತ್ತು ಭಾಳ ಅದ್ಧೂರಿಯಾಗಿ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಏನಪ್ಪ ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ 1954ರಲ್ಲಿ ಅಂದರೆ 7/9/1954ರಲ್ಲಿ ಮೈಸೂರು ಒಡೆಯರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಮಾತನಾಡಿಕೊಂಡು ಮತ್ತು ಅಲ್ಲಿಂದ ಏನು ನಮ್ಮ ಸದಾಶಿವನಗರದಲ್ಲಿ ಭೂಮಿ ಹಂಚಿಕೆ ವಿಷಯವಾಗಿ ಈ ರಸ್ತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾ ಇದ್ದಾರೆ. ಆಗ ಇಲ್ಲಿರುವಂಥ ಸ್ಥಳೀಯರುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ ಅಂತ ಗೊತ್ತಾಗಿದೆ. ಆದ ತಕ್ಷಣ ಏನು ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಿಂದ ಬಂದಿದ್ದ ತಕ್ಷಣ ಇವರೆಲ್ಲ ಅವ್ರನ್ನ ರಿಸೀವ್ ಮಾಡ್ತಾರೆ.
ಮಾಡ್ಕೊಂಡು ಬಂದು ನಿಂತಂಥ ಸ್ಥಳ ಇದು. ಈ ಭಾಗದಲ್ಲಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ನೋಡಿ ಅವರನ್ನು ಮಾತಾಡಿದಾಗ ಕೆಲವೊಬ್ಬರು ಹಿರಿಯರುಗಳೆಲ್ಲ ಇಲ್ಲಿದ್ದರು. ಅಂಥ ಹಿರಿಯರುಗಳು ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ರಲ್ಲ ಅವ್ರ ಕಣ್ಣುಗಳನ್ನು ನಾನು ನೇರವಾಗಿ ನೋಡಿದ್ದೀನಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಮಾತಾಡಿದ್ರಲ್ಲ ಅವ್ರು ಮಾತಾಡೋದನ್ನ ನಾನು ನೇರವಾಗಿ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಮುಟ್ಟಿದ್ರಲ್ಲ ಅವ್ರ ಕೈಯನ್ನು ನಾನು ಮುಟ್ಟಿದ್ದೀನಿ. ಆದ್ದರಿಂದ ಇದು ವಿಶೇಷವಾದ ವಿಶೇಷವಾದ ಸ್ಥಳ ಅಂತ ಹೇಳ್ಬೋದು, ಪವಿತ್ರವಾದ ಸ್ಥಳ. ಈ ಸ್ಥಳದಲ್ಲಿ ಇವತ್ತು ಏನು ನಮ್ಮ ಕರುನಾಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಹಿಂದ ಸೇನೆ ಮತ್ತು ಮಾಧ್ಯಮ ಮಿತ್ರರು ಬೆಳಗ ನಾವಿಬ್ಬರೂ ಸೇರಿ ಇಲ್ಲಿ ವಿಜೃಂಭಣೆಯಾಗಿ ಒಂದು ದೊಡ್ಡ ಒಲಂಪಸ್ ಹೆಲ್ತ್ ಕ್ಯಾಂಪನ್ನು ಇಲ್ಲಿ ಕ್ಯಾನ್ಸರಲ್ಲಿ ನರಳುತ್ತಾ ಇರುವಂಥ ಕಷ್ಟದಲ್ಲಿ ನರಳುತ್ತಾ ಇರುವಂಥ ನಮ್ಮ ಸಹೋದರಿಗಳು ಮತ್ತು ನಮ್ಮ ಬಂಧುಗಳಿಗೆ ಇವರು ಉಚಿತವಾಗಿ ಇವತ್ತು ಏನು ಹೆಲ್ತ್ ಕ್ಯಾಂಪನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಅವರಿಗೆ ಒಂದು ಪ್ಯಾಕೇಜ್ ಕವರ್ ಆಗೋ ಥರ ಒಂದು 5 ಲಕ್ಷ ರೂಪಾಯಿ ಒಳಗಡೆ ಕವರ್ ಆಗೋ ಥರ ಸ್ಮಾರ್ಟ್ ಕಾರ್ಡನ್ನು ಅವರು ಕೊಟ್ಟು ಅವರು ಮುಂದಕ್ಕೆ ಜೀವನದಲ್ಲಿ ಸುಖವಾಗಿ ಇರಲಿ, ಅವರ ಆರೋಗ್ಯಕ್ಕೆ ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ, ಅದನ್ನು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವರು ಟ್ರೀಟ್ಮೆಂಟ್ ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮಾಧ್ಯಮ ಮಿತ್ರ ಬೆಳಗದವರು ನಮಗೆ ಜೊತೆಯಲ್ಲಿದ್ದು ಮಾಡಿದ್ದಾರೆ. ನಿಜಕ್ಕೂ ಕೂಡ ಆನಂದ ಆಗ್ತಾಯಿದೆ. ಹಾಗೆಯೇ ಇವತ್ತು ಏನು ನಾವು ನಮ್ಮ ನಡೆ ಆರೋಗ್ಯದ ಕಡೆ ಅಂತ ಹೇಳ್ತಾ ಇದ್ವಿ. ನಮ್ಮ ನಡೆ ಆರೋಗ್ಯದ ಕಡೆ ಇರಬೇಕಾದ್ರೆ ಸ್ವಚ್ಛತೆಯನ್ನು ಇರಬೇಕು. ನಮ್ಮನ್ನು ಸ್ವಚ್ಛವಾಗಿ ಇಟ್ಕೊಂಡು ಈ ಭಾಗದಲ್ಲಿ ಬೆಂಗಳೂರು ನಗರನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡಿರುವ ನಮ್ಮ ಪೌರ ಕಾರ್ಮಿಕರಿಗೆ ಮಿತ್ರಮ ಬೆಳಗ ಹಾಗೂ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಹಿಂದ ಸೇನೆಯಿಂದ ಇವತ್ತು ಅವರಿಗೆ ಪ್ರಶಸ್ತಿ ಕಾರ್ಯಕ್ರಮ ಇದೆ. ಒಬ್ಬೊಬ್ರಿಗೆ ಅವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಇದನ್ನು ನಿಮ್ಮ ಮೆಚ್ಚಿನಂಥ ನಾಯಕರಾದಂಥ ಮಿಸ್ಟರ್ ಜಮೀರಣ್ಣ ಅವರು ಇವತ್ತು ಆ ಪ್ರಶಸ್ತಿಯನ್ನು ಆ ವೇದಿಕೆ ಮೇಲೆ ಎಲ್ಲರೂ ಇವತ್ತು ಕರೆದು ಕೊಡ್ತಾ ಇದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲಿ ಹಾಗೆ ನಡೀತಾ ಇದೆ. ಹಾಗೆಯೇ ಈ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇದೆ. ಇದನ್ನು ಇನ್ನೂ ಡೆವಲಪ್ ಮಾಡಬೇಕಂತೇಳಿ ಮನಸ್ಸಲ್ಲಿಟ್ಟು ಇದನ್ನು 40 ಅಡಿ ಹೈಟಲ್ಲಿ ಬ್ರಾನ್ಸಲ್ಲಿ ಇಡುವಂಥ ಒಂದು ಪ್ರೋಗ್ರಾಮನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ನಾವೆಲ್ಲ ಆನಂದ ಪಡ್ತಾ ಇದ್ದೀವಿ ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ. ಯಾಕಂದರೆ ಒಬ್ಬ ಮಹಾಭಾವನ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಮಣ್ಣಲ್ಲಿ ಹುಟ್ಟದೇ ಇದ್ದರೆ ನಾವೆಲ್ಲ ಈ ಥರ ನಿಲ್ಲಕ್ಕೆ ಸಾಧ್ಯ ಇತ್ತೋ ಇಲ್ವೋ, ನನಗೆ ಈ ಥರ ಮಾತಾಡೋಕ್ಕೆ ಅವಕಾಶ ಇತ್ತೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಭಾಳ ಆನಂದ. ಯಾಕಂದರೆ ಇಂಥ ಒಂದು ಮಿತ್ರರುಗಳ ಜೊತೆಯಲ್ಲೆಲ್ಲ ನಾವೆಲ್ಲ ಕೈ ಜೋಡಿಸ್ತಾ ಇದ್ವಿ. ಈ ರೀತಿಯಾದ ಮಿತ್ರಗಳು ಇರ್ತಾರೆ, ಎಲ್ಲರೂ ಸೇರ್ಕೊಂಡು ನನಗೆ ಆನಂದ ಆಗ್ತಾ ಇದೆ. ಈ ಒಂದು ಆನಂದ ಖುಷಿಯಲ್ಲಿ ಇವತ್ತು ನಾವು ಜೋರಾಗಿ ಇವತ್ತು ಮಹಾ ಹಬ್ಬ ಅಂತೇಳಿ ನಮ್ಮ ಮಹಾನಾಯಕರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.